ರಿಲೇಶನ್ಶಿಪ್ ಅಲ್ಲಿ ಎಂಟರ್ ಆಗ್ತಿದ್ದಾಗೆ ನಾನೆಲ್ಲೋ ಒಂದು ಕಡೆ ಕಾಣೆ ಆಗೋಗ್ತಾ ಇದ್ದೀನಿ. ನಾನು ನಾನಾಗಿ ಇಲ್ಲ. ನನ್ನ ಲೈಫ್, ನನ್ನ ಅವಶ್ಯಕತೆಗಳು, ನನ್ನ ಐಡೆಂಟಿಟಿ ಇದೆಲ್ಲವೂ ಕೂಡ ಸೆಕೆಂಡ್ರಿ ಆಗ್ತಾ ಇದೆ. ಇದೆಲ್ಲದಕ್ಕೆ ಎಸ್ ಅನ್ನೋ ಆನ್ಸರ್ ಆದ್ರೆ ಈ ಒಂದು ವಿಡಿಯೋ ನಿಮ್ಗೋಸ್ಕರ. ಸಿ, ದಿಸ್ ಇಸ್ ನಾಟ್ ಲವ್. ಇದು ಪ್ರೀತಿ ಅಲ್ಲ, ಇದು ಒಂದು ಇನ್ನರ್ ಚೈಲ್ಡ್ ಗಾಯ ಆಗಿದೆ. ದಟ್ ಈಸ್ ನಿಮ್ಮ ಚೈಲ್ಡ್ಹುಡ್ ನ ಗಾಯ ಆಗಿದೆ. ಎಸ್, ನಿಮ್ಮಲ್ಲಿ ಪ್ರೀತಿಗಿಂತ ಹೆಚ್ಚಿಗೆ ಭಯ ತುಂಬಿದೆ. ರೀಸೆಂಟ್ ಆಗಿ ಒಂದು ಕೇಸ್ ಸ್ಟಡಿಯನ್ನ ನಾನು ತಗೊಳ್ತೀನಿ. ರೀಸೆಂಟ್ ಆಗಿ ಹ್ಯಾಂಡಲ್ ಮಾಡಿದಂತ ಕೇಸ್. ಆಕೆಯ ಒಂದು ಇಶ್ಯೂ ಅಂತ ಅಂದ್ರೆ, ನಾನು ಯಾವಾಗ ಒಂದು ಪ್ರೀತಿಯಲ್ಲಿ ಇದ್ರೆ ಓವರ್ ಆಗಿ ನಾನು ಒಬ್ಬ ವ್ಯಕ್ತಿಯನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಅಂದ್ರೆ ನನ್ನನ್ನ ಎಲ್ಲೋ ಒಂದು ಕಡೆ ನಾನು ಕಳ್ಕೊಂಡ್ಬಿಡ್ತೀನಿ. ನಾನು ಆ ಒಂದು ರಿಲೇಶನ್ಶಿಪ್ಗೆ ಎಲ್ಲವನ್ನ ಕೊಡ್ತೀನಿ, ಬಟ್ ಇನ್ ರಿಟರ್ನ್ ನನ್ಗೆ ಏನು ಸಿಗೋದೇ ಇಲ್ಲ. ಇದು ಆಕೆಯ ಒಂದು ಪ್ರಾಬ್ಲಮ್ ಇತ್ತು. ಅಂಡ್ ಒನ್ಸ್ ಡೀಪ್ ಅಲ್ಲಿ ನೋಡಿದಾಗ ಶಿ ಇಸ್ ಗಿವಿಂಗ್ ಟೂ ಮಚ್. ಒಂದು ರಿಲೇಶನ್ಶಿಪ್ಗೆ ಓವರ್ ಆಗಿ ಆಕೆ ಕೊಡ್ತಾ ಇದ್ದಾಳೆ, ಆದರೆ ಅದು ಪ್ರೀತಿಯಲ್ಲಿ ಅಲ್ಲ, ಭಯದಲ್ಲಿ. ಈತನನ್ನ ನಾನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ, ಈತ ನನ್ನನ್ನ ಪ್ರೀತಿಸೋದು ಎಲ್ಲಿ ಸ್ಟಾಪ್ ಮಾಡ್ಬಿಡ್ತಾನೋ ಅನ್ನುವಂತ ಭಯದಲ್ಲಿ ಓವರ್ ಅಂಡ್ ಓವರ್ ಆಗಿ ಕೊಡುವಂತದ್ದು. ಅಂಡ್ ಡೀಪ್ ಇನ್ಸೈಡ್ ಶಿ ಇಸ್ ಫೀಲಿಂಗ್ ಡ್ರೈನ್. ಒನ್ಸ್ ಆಕೆ ಡ್ರೈನ್ ಆಗಿ ಆಕೆಗೆ ಆತನನ್ನ ಕಳ್ಕೊಂಡ್ಬಿಡ್ತೀನಿ, ನಾನು ಒಂಟಿ ಆಗ್ತೀನಿ, ಈ ಭಯ ಡೀಪ್ ಇನ್ಸೈಡ್ ಅಲ್ಲಿ ಆ ಒಂದು ರಿಲೇಶನ್ಶಿಪ್ ಗೆ ಓವರ್ ಗಿವಿಂಗ್ ಮಾಡೋ ರೀತಿ ಮಾಡ್ತಾ ಇದೆ. ಅಂಡ್ ಇನ್ಸೈಡ್ ಅಲ್ಲಿ ಆಕೆ ಶ್ರಿಂಕ್ ಆಗ್ತಾ ಬರ್ತಾ ಇದಾರೆ. ಪ್ಲೀಸಿಂಗ್, ಅಡ್ಜಸ್ಟಿಂಗ್ ಎಲ್ಲವನ್ನ ತ್ಯಾಗ ಮಾಡ್ತಾ ಬರೋದು, ಹೋಗ್ಲಿ ಬಿಡು ಅಂತ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗೋದು. ಅಂಡ್ ಫೈನಲಿ ಶಿ ಫೀಲ್ ಲೈಕ್, ನಾನ್ ಯಾರು, ನನ್ನ ಒಂದು ಐಡೆಂಟಿಟಿ ಏನು ಅದೇ ಮರ್ತೋಗ್ತಾ ಇದೆ. ಅಂಡ್ ಈ ಒಂದು ಪ್ಯಾಟ್ರನ್ ಲವ್ ನ ಪ್ಯಾಟ್ರನ್ ಖಂಡಿತ ಅಲ್ಲ. ದಿಸ್ ಇಸ್ ಜಸ್ಟ್ ಸರ್ವೈವಲ್ ಪ್ಯಾಟ್ರನ್ ಅಷ್ಟೇ. ಪೀಪಲ್ ಡೋಂಟ್ ಲೂಸ್ ದೆಮ್ಸೆಲ್ಸ್ ಇನ್ ಲವ್. ಪೀಪಲ್ ಡೋಂಟ್ ಲೂಸ್ ದೆಮ್ಸೆಲ್ಸ್ ಇನ್ ಲವ್. ಪ್ರೀತಿಯಲ್ಲಿ ನಮ್ಮನ್ನ ನಾವು ಕಳ್ಕೊಳ್ಳೋದಿಲ್ಲ. ನಮ್ಮನ್ನ ನಾವು ಕಳ್ಕೊಳ್ತಾ ಇದೀವಿ ಅಂತ ಅಂದ್ರೆ ಅದು ಒಂದು ಚೈಲ್ಡ್ಹುಡ್ ನ ಗಾಯ ಆಗಿದೆ ಅಷ್ಟೇ. ಪ್ರೀತಿ ಬಂದಾಗ ಆ ಒಂದು ಗಾಯ, ಯಾವಾಗ ನಿಮ್ಮಲ್ಲಿ ಆ ಪ್ರೀತಿ ಬರಕ್ ಸ್ಟಾರ್ಟ್ ಆಗುತ್ತೋ ಆ ಒಂದು ಗಾಯ ಆಕ್ಟಿವೇಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ನಿಮ್ಮೊಳಗಿನ ಲಿಟಲ್ ಚೈಲ್ಡ್ ಹೇಳುತ್ತೆ, ಥಿಂಕ್ ಮಾಡೋಕೆ ಸ್ಟಾರ್ಟ್ ಆಗತ್ತೆ, ನಾನು ಇವರ ಪ್ರೀತಿಯನ್ನ ಗಳಿಸ್ಕೊಳ್ಬೇಕು, ನಾನು ಅವರನ್ನ ಸದಾ ಹ್ಯಾಪಿಯಾಗಿ ಇಡ್ಬೇಕು, ನಾನು ಅವ್ರನ್ನ ಯಾವುದೇ ಕಾರಣಕ್ಕೂ ಅಪ್ಸೆಟ್ ಮಾಡ್ಲೇಬಾರ್ದು. ಅಂಡ್ ಇದೆಲ್ಲವನ್ನ ಮಾಡ್ತಾ ಇರೋದು ಪ್ರೀತಿಯಲ್ಲಿ ಅಲ್ಲ, ಭಯದಲ್ಲಿ. ಇದರ ಒಂದಷ್ಟು ಸಿಂಪ್ಟಮ್ಸ್ ಅನ್ನ ನೋಡೋದಾದ್ರೆ, ಓವರ್ ಗಿವಿಂಗ್. ತುಂಬಾ ನೀವು ಕೊಡ್ತಾ ಇರ್ತೀರಾ ಆ ಒಂದು ರಿಲೇಶನ್ಶಿಪ್ಗೆ. ಆ ವ್ಯಕ್ತಿ ಡಿಸರ್ವ್ ಇದ್ದಾರಾ ಇಲ್ವಾ ಅಂತ ಕೂಡ ನೀವು ಯೋಚನೆ ಮಾಡ್ತಿರೋದಿಲ್ಲ. ಜಸ್ಟ್ ಅವ್ರನ್ನ ನಾನು ಕಳ್ಕೊಂಬಾರ್ದು, ಹಾಗಾಗಿ ನಾನು ಓವರ್ ಆಗಿ ಆ ಒಂದು ರಿಲೇಶನ್ಶಿಪ್ಗೆ ಕೊಡ್ತಾ ಹೋಗ್ಬೇಕು. ದಿಸ್ ಇಸ್ ಫಿಯರ್ ಆಫ್ ಆಕ್ಷನ್. ಅಂಡ್ ಈ ಒಂದು ಓವರ್ ಗಿವಿಂಗ್ ಔಟ್ ಆಫ್ ಲವ್ ಅಲ್ಲಿ ನೀವು ಕೊಡ್ತಾ ಇಲ್ಲ ಅಂದಾಗ ಆಬ್ವಿಯಸ್ಲಿ ನಿಮ್ಮನ್ನ ಡ್ರೈನ್ ಮಾಡ್ತಾ ಹೋಗುತ್ತೆ. ಮ್ಯಾಕ್ಸಿಮಮ್ ಟೈಮ್ಸ್ ಹೌಸ್ ವೈಫ್ಸ್ ಇದನ್ನ ಫೀಲ್ ಮಾಡ್ತಾ ಇರ್ತಾರೆ. ಅಂಡ್ ಪೀಪಲ್ ಪ್ಲೀಸಿಂಗ್. ಯು ಸೇ ಯಸ್ ವೆನ್ ಯುವರ್ ಹಾರ್ಟ್ ಸೇ ನೋ. ನಿಮ್ಮ ಮನ್ಸು ಹೇಳ್ತಾ ಇರತ್ತೆ ನೋ, ಬಟ್ ನಿಮ್ಮ ಮುಖದಲ್ಲಿ ಸ್ಮೈಲ್ ಅನ್ನ ಇಟ್ಕೊಂಡು ನೀವು ಹೇಳ್ತೀರಾ ಎಸ್. ಎಲ್ಲದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ತಿರ್ತೀರಾ. ಅಂಡ್ ನಿಮ್ಮ ಒಂದು ಆಸೆಗಳನ್ನ, ನಿಮ್ಮ ಒಂದು ಸ್ಪಿರಿಟ್ ಅನ್ನ ಅಗೈನ್ ಅಂಡ್ ಅಗೈನ್ ಬ್ರೇಕ್ ಮಾಡ್ಕೊಳ್ತಾ ಬರ್ತಿರ್ತೀರಾ. ಬಿಕಾಸ್ ನಿಮ್ಮ ಇನ್ನರ್ ಚೈಲ್ಡ್ ನಂಬಿರತ್ತೆ, ನಾನ್ ಇವ್ರನ್ನ ಪ್ಲೀಸ್ ಮಾಡ್ಬೇಕು, ನಾನು ಇವ್ರು ಹೇಳ್ದಾಗೆಲ್ಲ ಕೇಳ್ಬೇಕು, ಇಲ್ಲ ಅಂತ ಅಂದ್ರೆ ಇವ್ರು ನನ್ನ ಬಿಟ್ಟು ಹೋಗ್ತಾರೆ, ಇವ್ರು ನನ್ನನ್ನ ಪ್ರೀತಿಸೋದನ್ನ ಸ್ಟಾಪ್ ಮಾಡ್ಬಿಡ್ತಾರೆ. ಅಂಡ್ ಮೂರನೇ ಒಂದು ಸೈನ್ ಅನ್ನ ನೋಡೋದಾದ್ರೆ ಲ್ಯಾಕ್ ಆಫ್ ಬೌಂಡ್ರೀಸ್. ಯು ಅಲೋ ಡಿಸ್ರೆಸ್ಪೆಕ್ಟ್. ಅವರು ನಿಮ್ಮನ್ನ ಗೌರವಿಸ್ತಾ ಇದಾರಾ ಇಲ್ವಾ ಮ್ಯಾಟರೇ ಆಗೋದಿಲ್ಲ. ಅವರ ಬ್ಯಾಡ್ ಬಿಹೇವಿಯರ್ಸ್ ಅನ್ನ ನೀವು ಟಾಲರೇಟ್ ಮಾಡ್ಕೊಳ್ತಾ ಇರ್ತೀರಾ. ಅಂಡ್ ತುಂಬಾ ಸಲ ಫಿಸಿಕಲ್ ಆರ್ ಮೆಂಟಲ್ ಅಬ್ಯೂಸ್ಗಳಿಗೂ ಯು ಸೇ ಓಕೆ. ಬಿಕಾಸ್ ನೀವು ಮಾತಾಡಿದ್ರಿ ಅಥವಾ ನೀವು ಅವ್ರಿಗೆ ತಿರುಗಿ ನಿಂತ್ರಿ ಅಂದ್ರೆ ಅವರು ನಿಮ್ಮನ್ನ ಬಿಟ್ಟೋಗ್ತಾರೆ. ಈ ಒಂದು ಹೆಲ್ದಿ ಬೌಂಡ್ರೀಸ್ ಅನ್ನ ನಾನು ಕ್ರಿಯೇಟ್ ಮಾಡ್ಕೊಂಡ್ರೆ ಇದು ನನ್ನ ಮತ್ತೆ ಅವರ ಮಧ್ಯ ಒಂದು ಗೋಡೆ ಆಗತ್ತೆ. ನಾನು ಮಾತಾಡೋದ್ರಿಂದ ನಮ್ಮಿಬ್ಬರ ಒಂದು ರಿಲೇಶನ್ಶಿಪ್ ದೂರ ಆಗತ್ತೆ. ಈ ರೀತಿಯಲ್ಲಿ ನೀವು ಥಿಂಕ್ ಮಾಡ್ತಾ ಇರ್ತೀರಾ. ಆದರೆ ನಿಜ ಏನು ಅಂತ ಅಂದ್ರೆ ಈ ಒಂದು ಬೌಂಡರೀಸ್ ನಿಮ್ಮ ಪ್ರೀತಿಯನ್ನ ಪ್ರೊಟೆಕ್ಟ್ ಮಾಡತ್ತೆ, ಡಿಸ್ಟ್ರಾಯ್ ಮಾಡೋದಿಲ್ಲ. ಇದರ ರಿಲೇಟೆಡ್ ಆಗಿ ಒಂದು ಪವರ್ಫುಲ್ ಸ್ಟೆಪ್ ಅನ್ನ ಇವತ್ತು ತಗೊಳ್ಳಿ. ನಿಮ್ಮ ಎನರ್ಜಿಯನ್ನ ನೀವು ರಿಕ್ಲೈನ್ ಮಾಡಿ. ನಿಮ್ಮ ಎರಡು ಕೈಗಳನ್ನ ನಿಮ್ಮ ಹಾರ್ಟ್ ಸೆಂಟರ್ ಮೇಲೆ ಇಟ್ಟು ಕಣ್ಣನ್ನ ಕ್ಲೋಸ್ ಮಾಡಿ ಹೇಳಿ, ನನ್ನ ಅವಶ್ಯಕತೆಗಳು ಕೂಡ ಮ್ಯಾಟರ್ ಆಗತ್ತೆ.
ನನ್ನ ಆಸೆಗಳು ಕೂಡ ಮ್ಯಾಟರ್ ಆಗತ್ತೆ, ನನ್ನ ವಾಯ್ಸ್ ಕೂಡ ಮ್ಯಾಟರ್ ಆಗತ್ತೆ. ಪ್ರೀತಿಯಲ್ಲಿ ನನ್ನನ್ನ ನಾನು ಕಳ್ಕೊಳ್ಳೋದಿಲ್ಲ, ಪ್ರೀತಿ ನನ್ನನ್ನ ಮತ್ತಷ್ಟು ಶೈನ್ ಮಾಡತ್ತೆ. ಈ ಕ್ವಶನ್ ನಿಮ್ಮ ಸಂಬಂಧದ ಸತ್ಯವನ್ನ ನಿಮ್ಮ ಮುಂದೆ ತೆರೆದಿಡತ್ತೆ. ಇದರ ರಿಲೇಟೆಡ್ ಆಗಿ ನಿಮ್ಗೆ ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂತ ಆದ್ರೆ ಲೈಕ್ ನಾನು ಯಾವಾಗ ಈ ರೀತಿಯಲ್ಲಿ ಪ್ರೀತಿಯಲ್ಲಿ ನನ್ನನ್ನ ನಾನು ಕಳ್ಕೊಂಡೆ, ನನ್ನ ಪಾರ್ಟ್ನರ್ ನನ್ನ ಒಂದು ಐಡೆಂಟಿಟಿಯನ್ನ ಕೆಳಗೆ ಮಾಡಿ ಅವರ ಒಂದು ಓವರ್ ಪವರ್ ಅನ್ನ ನನ್ನ ಮೇಲೆ ಡಾಮಿನೇಟಿಂಗ್ ಎನರ್ಜಿಯನ್ನ ಹಾಕ್ತಾ ಇದ್ದಾರೆ ಅಂದ್ರೆ ಯಾಕೆ? ನಾನ್ ಯಾಕೆ ಓವರ್ ಆಗಿ ಕೊಡ್ತಾ ಇದ್ದೀನಿ ಅಂಡ್ ಯಾಕೆ ಅಗೈನ್ ಅಂಡ್ ಅಗೈನ್ ಹರ್ಟ್ ಗಳನ್ನ ತಗೊಳ್ತಾ ಇದ್ದೀನಿ? ಟ್ಯಾರೋಟ್ ಕಾರ್ಡ್ಸ್ ನಿಮ್ಗೆ ರಿವೀಲ್ ಮಾಡುತ್ತೆ ಆ ಒಂದು ಎಕ್ಸಾಕ್ಟ್ ಲವ್ ಏನು, ನಿಮ್ಮ ಚೈಲ್ಡ್ಹುಡ್ ಎಮೋಷನಲ್ ಪ್ಯಾಟರ್ನ್ ಏನು, ಯಾಕೆ ಈ ರೀತಿಯ ಪಾರ್ಟ್ನರ್ ಅನ್ನ ನೀವು ಅಟ್ರಾಕ್ಟ್ ಮಾಡಿದೀರಾ? ಇದು ನಿಜವಾಗೂ ಪ್ರೀತಿನ? ಇದು ಹಳೆಯ ಒಂದು ಚೈಲ್ಡ್ಹುಡ್ ಗಾಯವ? ನಿಮ್ಗೆ ಹೀಲಿಂಗ್ ಏನ್ ಬೇಕಾಗಿದೆ? ನಿಮ್ಮ ಫ್ಯೂಚರ್ ಎನರ್ಜಿ ರಿಲೇಶನ್ಶಿಪ್ ಅಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ? ಇದೆಲ್ಲದರ ರಿಲೇಟೆಡ್ ಆಗಿ ಡೀಟೇಲ್ಸ್ ಬೇಕು ಅಂತ ಅನ್ನೋದಿದ್ರೆ ಈಗಲೇ ನಿಮ್ಮ 1-to-1 ಕನ್ಸಲ್ಟೇಷನ್ ಅನ್ನ ನನ್ನ ಜೊತೆ ಬುಕ್ ಮಾಡಿ. 15 ಮಿನಿಟ್ಸ್ಗೆ ಈ ಒಂದು ಕನ್ಸಲ್ಟೇಷನ್ ಜಸ್ಟ್ 199ಗೆ ನಾನು ಕೊಡ್ತಾ ಇದ್ದೀನಿ. ಸ್ಲಾಟ್ಸ್ ಲಿಮಿಟೆಡ್ ಇದೆ ಅಂಡ್ ಲಿಮಿಟೆಡ್ ಟೈಮ್ ಆಫರ್ ಇದೆ. ಈಗಲೇ ಬುಕ್ ಮಾಡಿ.